ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಎಲ್ರಿಗೂ ದೇವರು ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಟ್ರಾವೆಲಿಂಗ್ ಹೋದಾಗ ಆದಷ್ಟು ಹುಷಾರಾಗಿ ಡ್ರೈವ್ ಮಾಡಿ. ನನಗೆ ಸ್ವಲ್ಪ ವ್ಲಾಗ್ ಹಾಕೋದಕ್ಕೆ ತುಂಬಾ ಬೇಜಾರಾಗ್ತಾಯಿದೆ. ಯಾಕೆಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್ನ ನಾವು ನೋಡ್ಬಿಟ್ವಿ. ಒಂದು ಮನ ಕಲ್ಕೋ ಅಂಥ ದೃಶ್ಯಗಳು ಅಂತಲೇ ಹೇಳ್ಬೋದು. ಅಷ್ಟೊಂದು ಕೆಟ್ಟ ಆಕ್ಸಿಡೆಂಟ್ಸು. ನನಗಂತೂ ತುಂಬಾ ಬೇಜಾರಾಗಿರೋಂಥ ಆಕ್ಸಿಡೆಂಟ್ಸ್ಗಳನ್ನೆಲ್ಲ ನಾನು ನೋಡಿಬಿಟ್ಟೆ. ಅದರಿಂದ ವ್ಲಾಗ್ ಮಾಡೋದು ನಂಗೆ ಸ್ವಲ್ಪ ಬೇಜಾರಂತ ಅನ್ನಿಸ್ತಾ ಇತ್ತು. ಹಿಮವತ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿದ್ರು ಅವರು. ಬ್ರೇಕ್ಫಾಸ್ಟ್ ಮಾಡಿದ್ದು ಸಾಕಾಗಿರಲಿಲ್ವಂತೆ, ಅದಕ್ಕೆ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಹೊರಟ್ವಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ವೇಣುಗೋಪಾಲ ಸ್ವಾಮಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೂಡ ಹೋಗಬೇಕಾದ್ರೆ ಒಳ್ಳೆ ಬ್ಯೂಟಿಫುಲ್ ಸ್ಪಾಟ್ಸ್ ಎಲ್ಲ ಸಿಕ್ಕಿದ್ವು. ಇಲ್ಲಿ ಬಟ್ಟೆ ಒಗೆದು ಒಣಗಾಕಿದ್ರು. ನಂಗೆ ಅದೊಂಚೂರು ಬೇಜಾರು ಅನ್ನಿಸ್ತು. ಎಷ್ಟು ಸೋಪಿನ ಪುಡಿ, ಎಷ್ಟು ಸೋಪು ಆ ಬಟ್ಟೆಗಳನ್ನ ಹಾಕಿ ನದಿ ಹರಿತಾ ಇರೋ ಕಡೆ ಬಟ್ಟೆ ಒಗೆದಿದ್ದಾರೆ. ಆ ಕೆಮಿಕಲ್ಸ್ ಎಲ್ಲ ಎಲ್ಲಿಗೂ ಯಾರು ಹೊಟ್ಟೆಗೆ ಹೋಗ್ಸಿರುತ್ತೋ ದೇವ್ರಿಗೊಬ್ಬನಿಗೆ ಗೊತ್ತು ಅಂತಲೇ ಹೇಳ್ಬೋದು. ನನಗಂತೂ ಅದೊಂದು ಭಾಳ ಬೇಜಾರು ಅಂತ ಅನಿಸುತ್ತೆ. ನಾವು ಹೋಗ್ತಾ ದಾರಿಲಿ ನೆಲ್ಲಿಕಾಯಿ ಸಿಕ್ತು, ನೆಲ್ಲಿಕಾಯಿ ತೊಗೊಂಡ್ವಿ. ಅಭಿನವ್ಗೆ ಭಾಳ ಫೇವ್ರೇಟು. ಇದನ್ನು ತರೋದಕ್ಕೆ ಅಂತ ಎಷ್ಟೋ ದಿವಸ ಮಾರ್ಕೆಟಿಗೆ ಹುಡ್ಕೊಂಡು ಹೋಗ್ತೀವಿ. ಅಷ್ಟೊಂದು ಇಷ್ಟ ಅಭಿನವ್ಗೆ. ದಾರಿಲಿ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ಕೊಡಿಸ್ಕೊಂಡು ಹಾಗೆ ತಿಂತಾ ಮುಂದಕ್ಕೆ ಹೋದ್ವಿ. ಜರ್ನಿ ಮಾತ್ರ ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತು. ಯಾಕೆಂದರೆ ಆಕ್ಸಿಡೆಂಟ್ಸು ತುಂಬ ನೋಡಿದಿರೋದ್ರಿಂದ ಬಹಳ ಬೇಜಾರಾಯಿತು. ಇನ್ನು ಮೈಸೂರಲ್ಲೇ ಇರ್ತಕ್ಕಂಥ ಪುರಾತನ ದೇವಸ್ಥಾನದಲ್ಲಿ ಇದು ಕೂಡ ಇದು ಸೋಮನಾಥಪುರ ಅಂತ ಹೇಳ್ಬಿಟ್ಟು ಮೈಸೂರು ಜಿಲ್ಲೆಯಲ್ಲೇ ಇದೆ. ಇದು ಹೊಯ್ಸಳರ ಕಾಲದ್ದು ತುಂಬ ಹಳೇ ದೇವಸ್ಥಾನ. ಇದು ನೀರಲ್ಲಿ ಮುಳುಗಿ ಹೋಗಿತ್ತಂತೆ. ಅದನ್ನು ವಾಪಸ್ ಆ್ಯಸ್ ಇಟ್ ಈಸ್ ಹಾಗೆ ಎತ್ತಿಡೋ ಅಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಸ್ವಲ್ಪ ರೀಟಚ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಗೋಪಾಲ ಸ್ವಾಮಿ ನೋಡಿದ ತಕ್ಷಣ ನಿಜವಾಗ್ಲೂ ಕೃಷ್ಣ ಕೊಳಲು ಹಿಡ್ಕೊಂಡು ನಿಂತಿದ್ದಾನೆ. ಅದೆಲ್ಲ ಮರ್ತೋಗುತ್ತೆ. ಅಷ್ಟು ಚೆನ್ನಾಗಿ ಅದನ್ನು ರೀಪ್ಲೇಸ್ಮೆಂಟ್ ಮಾಡಿದ್ದಾರೆ. ದೇವರಿಗೆ ಏನೂ ಆಗಿಲ್ಲ, ಸ್ವಲ್ಪ ಕಲ್ಲೆಲ್ಲ ರೀಟಚ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನಿಮ್ಗಲ್ಲಿ ದೇವ್ರನ್ನ ನೋಡೋದಕ್ಕೆ ಸ್ಪೆಷಲ್ ದುಡ್ಡು, ಎಂಟ್ರಿ ಫೀಸು ಏನೂ ಇಲ್ಲ. ಮತ್ತು ಪೂಜೆ ಮಾಡಿಸೋದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡೋಂಗಿಲ್ಲ, ಅರ್ಚನೆ ಇಲ್ಲ, ಮಂಗಳಾರತಿ ಇಲ್ಲ. ಮಂಗಳಾರತಿ ಇದ್ದರೆ ಮಾಡಿ ಇಟ್ಟಿರ್ತಾರೆ, ನೀವು ಅದನ್ನು ಮುಕ್ಕೊಂಡು ಮಂಗಳಾರತಿ ತೊಗೊಂಡು ಬರ್ಬೋದಷ್ಟೇ. ಯಾವುದೇ ರೀತಿಯ ಕಾಣಿಕೆಗಳನ್ನ ಅಲ್ಲಿ ಹಾಕೋಂಗಿಲ್ವಂತೆ. ಇದು ನಿಜವಾಗ್ಲೂ ಒಂದು ಹೊಸದು ಅಂತಲೇ ಹೇಳ್ಬೋದು. ಭಾಳ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಬಿಸಿಲು ಸಖತ್ತು ಸುಡ್ತಾಯಿತ್ತು, ನಡ್ಕೊಂಡು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಕಾಲಿಟ್ಟರೆ ಸುಡುವಂಗೆ ಆಗ್ತಾಯಿತ್ತು. ಆ ಕಾರ್ಪೆಟ್ ಮೇಲೆಲ್ಲ, ಆ ಗ್ರೀನ್ ಕಲರ್ ಕಾರ್ಪೆಟ್ ಮೇಲೆಲ್ಲ ನೀರು ಹಾಕಿದ್ರು. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಒಳಗಡೆ ಫೋಟೋಸು ವೀಡಿಯೋಸು ಮಾಡೋ ಹಾಗಿಲ್ಲ, ಪೂಜೆ ಇಲ್ಲ. ಎಷ್ಟು ಒಳ್ಳೆ ಸಂಪ್ರದಾಯ ನೋಡಿ. ಇವಾಗಿನ ದೇವಸ್ಥಾನಗಳೆಲ್ಲ ದುಡ್ಡಿನ ಆದಾಯದ ದಾರಿಗಳಾಗಿದೆ. ಆದರೆ ಅಲ್ಲಿ ಮಾತ್ರ ₹1 ಕಾಣಿಕೆ ಹಾಕೋಗಿಲ್ಲ. ಮತ್ತು ಪೂಜಾರೂ ಕೂಡ ನಮ್ಗಲ್ಲಿ ಕಾಣಿಸ್ಲಿಲ್ಲ. ಪೂಜೆ ಮಾಡಿ ಇಟ್ಟಿದ್ದು ಮಂಗಳಾರತಿ ತಟ್ಟೆ ಮಾತ್ರ ಅಲ್ಲಿತ್ತು. ನಾವೇ ಮಂಗಳಾರತಿ ತೊಗೋಬೇಕು, ಮತ್ತು ನಾವೇ ತೀರ್ಥನೂ ತೊಗೋಬೇಕು, ಹೂವನೂ ತೊಗೋಬೇಕು. ಬೇರೆ ಯಾರು ಅಲ್ಲಿ ನಮಗೆ ಏನನ್ನು ಅಲ್ಲಿ ಬಂದು ಪೂಜೆ ಮಾಡಿಸಿ ಆ ಥರದ್ದೆಲ್ಲ ಇಲ್ಲ. ಅಲ್ಲಿ ಸ್ವಲ್ಪ ಜನ ನೋಡ್ಕೊಳ್ಳೋರು ಒಂದು ಸರ ಸಫಾರಿ ಬಟ್ಟೆ ಹಾಕ್ಕೊಂಡು ಒಂಥರ ನೀಟಾಗಿ ನಿಂತಿದ್ರು. ಅಲ್ಲಿ ಕೆಲಸ ಮಾಡೋರು, ಅಂದರೆ ಅದನ್ನು ನೋಡ್ಕೊಳ್ಳೋರು, ಮೇಂಟೈನ್ ಮಾಡೋರು ಅಂತಲೇ ಹೇಳಬೇಕು. ಇಲ್ಲಿ ಕೂತ್ಕೋಬೇಡಿ, ಇಲ್ಲಿ ನಿಂತ್ಕೋಬೇಡಿ, ಇಲ್ಲಿ ಓಡಾಡಬೇಡಿ, ಈ ಕಡೆ ಫೋಟೋ ತೊಗೋಬೇಡಿ, ಇಷ್ಟೇ ಅವರುಗಳು ಅಲ್ಲಿ ಮಾತಾಡ್ತಾ ಇದ್ದಿದ್ದು. ಭಾಳ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ. ಹಳೇ ಕಾಲದ್ದು ಕೇಳಬೇಕಾ ಹೇಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಂದೊಂದು ಕಲ್ಲೂ ಹಳೇ ಕಾಲದ ಕತೆಗಳನ್ನ ಭಾಳ ಚೆನ್ನಾಗಿ ಹೇಳ್ತಾ ಇತ್ತು ಅಂತಲೇ ಹೇಳ್ಬೋದು. ಅವರೂ ಅಷ್ಟೇ ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ಭಾಳನೇ ಕಷ್ಟಪಟ್ಟಿದ್ದಾರೆ. ತುಂಬಾ ಮೇಂಟೈನ್ ಮಾಡಿಬಿಟ್ಟು ಅದೇ ರೀತಿ ರೀಪ್ಲೇಸ್ಮೆಂಟ್ ಕೂಡ ಮಾಡಿದ್ದಾರೆ. ನನಗಂತೂ ಅಲ್ಲಿ ಭಾಳ ಖುಷಿ ಆಯಿತು. ಅಲ್ಲೇ ಒಂಚೂರು ಮುಂದಕ್ಕೆ ಹೋಗ್ತಿದ್ದಂಗೆ ಕಾವೇರಿ ನೀರು ಹರಿತಾ ಇದೆ. ಬಿಸಿಲು ತಡೆಯೋಕ್ಕಾಗದೆ ನಾವಂತೂ ಹೋಗಿ ಸೀದಾ ಕಾವೇರಿ ನದಿಗೆ ಬಿದ್ವಿ. ನೀಟಾಗಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡ್ಕೊಂಡು ಬಂದ್ವಿ. ಭಾಳ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಮಳೆ ಇಲ್ಲದೆ, ನೀರು ಕೂಡ ಕಮ್ಮಿ ಇತ್ತು. ಸ್ವಲ್ಪ ನಾವು ಜನ ಇಲ್ಲದೆ ಇರೋ ಪ್ರದೇಶಕ್ಕೆ ಹೋಗೋಣ ಅಂತ. ಅಲ್ಲೆಲ್ಲ ಆಲ್ರೆಡಿ ಗಲೀಜು ಮಾಡಿಬಿಟ್ಟು ನೀರೆಲ್ಲ ಗಲೀಜಾಗ್ಬಿಟ್ಟಿತ್ತು. ನೋಡ್ಕೊಂಡು ಹಾಗೆ ಮುಂದಕ್ಕೆ ಹೋದ್ವಿ. ನೀರು ಇಲ್ಲದ ಕಡೆ ಹೋದರೆ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಕೊಂಡು ಆರಾಮಾಗಿ ಕೂಡ ಇರ್ಬೋದು ಅಂತೇಳ್ಬಿಟ್ಟು ಕಾರ್ ಹತ್ತಿರಕ್ಕೆ ಹೋಯ್ತು. ನೀರು ಕೂಡ ಭಾಳ ಕಮ್ಮಿ ಇತ್ತು. ಸ್ವಲ್ಪ ದೂರ ಹೋದ್ರೂ ಒಂಥರ ನೆಲದಲ್ಲಿ ಕೂತಿರೋ ಥರನೇ ಸ್ವಲ್ಪ ನೀರು ಹರಿದಂಗೆ ಆಗ್ತಾಯಿತ್ತು. ನಾನು, ಭಾವನಾ, ಅಭಿನವ್ ಎಲ್ಲ ಹೋಗಿ ಅಲ್ಲೊಂದು ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡಿದ್ವಿ. ಒಂದು ಏನಂತ ಹೇಳಿದ್ರೆ, ಫ್ಯಾಮಿಲಿ ಸಮೇತ ಹೋದಾಗ ಒಂದು ಭಾಳ ಖುಷಿ ಅಂತ ಅನಿಸುತ್ತೆ. ನನಗಂತೂ ನೀರಲ್ಲಿ ಆಟ ಆಡೋದು ಅಂದರೆ ಭಾಳ ಇಷ್ಟ. ಕಾವೇರಿ ನೀರು ಸ್ಕಿನ್ ಹೇಗಿತ್ತು ಗೊತ್ತಾ, ತುಂಬಾ ಚೆನ್ನಾಗಾಗ್ತಾಯಿತ್ತು ಅಂತ ಅನ್ನಿಸ್ತಾಯಿತ್ತು. ಏನು ಒಂಚೂರು ಗಲೀಜಿರಲಿಲ್ಲ. ಭಾಳ ಒಂಥರ ಸ್ಮೂತ್ ಅಂತ ಅನ್ನಿಸ್ತಾ ಇತ್ತು ಸ್ಕಿನ್ನೆಲ್ಲನೂ. ನಿಜವಾಗ್ಲೂ ಕಾವೇರಿ ವಾಟ್ರು ಯೂಸ್ ಮಾಡೋರು ಎಷ್ಟು ಪುಣ್ಯ ಮಾಡಿರ್ಬೋದು ನೋಡಿ. ಅಷ್ಟು ಚೆನ್ನಾಗಿರೋ ಅಂಥ ನೀರನ್ನ ಯೂಸ್ ಮಾಡ್ತಾರೆ. ನಮಗಂತೂ ಬೋರ್ವೆಲ್ ವಾಟ್ರು ನಿಜ ಎಷ್ಟು ಕೂದಲು ಉದುರುತ್ತೆ ಅಂತ ಹೇಳಿದ್ರೆ
ಅಷ್ಟೊಂದು ಕೂದಲು ಉದುರುತ್ತೆ. ಅಲ್ಲಿ ಇರೋರಂತೂ ಪುಣ್ಯ ಮಾಡಿದ್ದಾರೆ ಅನಿಸುತ್ತೆ. ನಾವಂತೂ ಟೂ ಟು 3 hours ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ. ಕೂತ್ಕೊಳ್ಳೋದು ಎದೊಳ್ಳೋದು. ಭಾವನ ಅದು ಅದೇ ಚೀಪ್ ಟ್ರಿಕ್ಸು. ಒಂದು ಕಲ್ಲು ಹಾಕೋದು, ಅಭಿನವ್ ಅದನ್ನು ಎತ್ಕೊಂಡು ಬಂದು ಕೊಡಬೇಕು. ಭಾವ ಮುಂದಕ್ಕೆ ಹೋಗಬೇಡಿ, ಭಾವ ಬನ್ನಿ ವಾಪಸ್ಸು ಅಂತ. ಅವಳಿಗೆ ಸಖತ್ತು ಭಯ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ರೀ ಡ್ರೈವರ್ ಇಲ್ಲ ರೀ, ವಾಪಸ್ ಬನ್ನಿ ಅಂತ. ಏನಾಗಲ್ಲ, ಸುಮ್ಮನೆ ರೀ ನೀವಿಬ್ರು ಅಂತ ಹೇಳ್ಬಿಟ್ಟು. ಡ್ರೈವರಿಗೆ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆದರೆ ಪಾಪ ಭಾವನಿಗೂ ಅಷ್ಟು ಚೆನ್ನಾಗಿ ಡ್ರೈವಿಂಗ್ ಬರಲ್ಲ, ನನಗೂ ಅಷ್ಟು ಚೆನ್ನಾಗಿ ಡ್ರೈವಿಂಗ್ ಬರಲ್ಲ. ಏನು ಮಾಡೋದು? ನಾವಂತೂ ಹೆದ್ರುಕೊಂಡಿದ್ವಿ, ಮತ್ತೆ ವಾಪಸ್ ಕರೆಸಿದ್ವಿ, ಬನ್ನಿ ವಾಪಸ್ಸು ಅಂತ ಹೇಳ್ಬಿಟ್ಟು. ಫೋಟೋ ವೀಡಿಯೋ ಎಲ್ಲ ತೊಗೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲಿ ತುಂಬಾ ಚೆನ್ನಾಗಿತ್ತು ವಾತಾವರಣ. ಮತ್ತು ಯಾರೂ ಡಿಸ್ಟರ್ಬ್ ಕೂಡ ಮಾಡಲಿಲ್ಲ. ಬೇರೆ ಸ್ವಲ್ಪ ಮುಂದಕ್ಕೆ ಹೋಗಿದ್ವಲ್ಲ ಆವಾಗ, ಆಮೇಲೆ ಸ್ವಲ್ಪ ಜನ ಬರೋಕ್ಕೆ ಸ್ಟಾರ್ಟ್ ಆದರು. ನಾನು ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ. ಇವರಿಬ್ಬರು ಅಕ್ಕಪಕ್ಕ ಬಂದು ನಿಂತಾಗಲೇ ಗೊತ್ತಾಯಿತು ನನಗೇನೋ ಮಾಡ್ತಾರೆ ಅಂತೇಳ್ಬಿಟ್ಟು. ಹಾಕಿ ಒಳಗಡೆ ಇಬ್ಬರು ಸೇರ್ಕೊಂಡು ತಲೆಗೆಲ್ಲ ನೀರು ಹಾಕಿ ಆಡ್ಬಿಟ್ಟಿದ್ದೀನಿ ನಾನಂತೂ. ಅಪ್ಪ ನನ್ನನ್ನು ಬಿಡಲ್ಲ, ಇವರಿಬ್ಬರು ಸಾಯಿಸಾಕ್ಬಿಡ್ತಾರೆ, ಬನ್ನಿ ನನ್ನನ್ನು ಕರ್ಕೊಂಡೋಗಿ ಅಂತ ಕಿವಿಗೆ ಯಪ್ಪ ನೀರು ಹೋಗಿ ಇತ್ತು. ಬೇಡ ಒಂದೊಂದೆಲ್ಲ ಕತೆ ಎಲ್ಲ ಇಬ್ಬರು ಸೇರ್ಕೊಂಡು ನನ್ನನ್ನು ಪೂರ್ತಿ ನೆನೆಸಿಟ್ಬಿಟ್ರು. ಇವಳು ಭಾವನ ಭಾಳ ಹುಷಾರು, ಈ ಕಡೆ ಸೈಡಿಗೆ ಬಂದ್ಬಿಟ್ಟು ನೀರು ಹಾಕ್ತಾ ಇದ್ದಾಳೆ, ಅಲ್ಲೇ ನಿಂತ್ಕೊಂಡ್ರೆ ನೀರು ಹಾಕ್ಬಿಡ್ತೀವಿ ಅಂತ ಕಿರ್ಚಾಡ್ಬಿಟ್ಟೆ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ ಕಿರ್ಚಾಟ, ಆ ಕೂಗಾಟ. ಫ್ಯಾಮಿಲಿ ಜೊತೆ ಅವಾಗವಾಗ ಟ್ರಿಪ್ ಹೋದಾಗ ಈ ಥರದ್ದೆಲ್ಲ ಇದ್ದರೆ ಒಂದು ಒಳ್ಳೆ ಮೆಮೊರಿ. ನಾವಲ್ಲಿಂದ ಸೀದಾ ಬಂದ್ವಿ. ಹೋಗ್ಬೇಕಾದ್ರೆ ಇದಕ್ಕೆ ಅನಿಸುತ್ತೆ ನಂಗೆ ಒಂದಷ್ಟು ದಿವಸ ವ್ಲಾಗ್ ಮಾಡಬೇಕು ಅಂತಲೇ ಅನಿಸ್ಲಿಲ್ಲ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀವಿ. ಒಂದು ಗಾಡಿ ಆಕ್ಸಿಡೆಂಟ್ ಆಗಿದೆ. ಅಲ್ಲಿ ಗಾಡಿನೇ ಕಾಣ್ತಾ ಇಲ್ಲ ನೋಡಿ. ಗಾಡಿ ಎಲ್ಲಿದೆ ಅಂತ ಹೇಳ್ಬಿಟ್ಟು, ಬಾಡಿ ಏನಾಗಿರ್ಬೋದು, ಗಾಡಿನೇ ಈ ಗತಿ ಆಗಿದೆ ಅಂದರೆ ಅದು ನೋಡೋದೇ ಒಂಥರ ವಿಚಿತ್ರ ಅನ್ನಿಸ್ಬಿಡ್ತು. ಆ ಬೈಕಲ್ಲಿರೋರು ಯಾರೋ ವಯಸ್ಸಾಗಿರೋರಿಲ್ಲ, ಮನೇಲಿರೋ ತಂದೆ ತಾಯಿಗಳು, ಕಾಯ್ತಾ ಇರೋರು, ನನಗಂತೂ ಪುಟ್ಟ ಮಕ್ಕಳುಗಳು, ಅವರೆಲ್ಲ ಎಷ್ಟು ಬೇಜಾರಾಯಿತು ಅಂತ ಹೇಳಿದ್ರೆ. ಒಂದು 2 hours ಒಂಥರ ಸಪ್ಪಗಾಗ್ಬಿಟ್ಟೆ ನಾನಂತೂ. ಏನೂ ಮಾತಾಡಬೇಕು ಅಂತಲೇ ಅನಿಸಿಲ್ಲ. ಆ್ಯಕ್ಚುಲಿ ಅಲ್ಲಿ 2 ಗಾಡಿ ಆಕ್ಸಿಡೆಂಟ್ ಆಯ್ತಂತೆ. ನನಗಂತೂ ಸಖತ್ ಬೇಜಾರಾಯಿತು. ವ್ಲಾಗ್ ಮಾಡೋದಕ್ಕೂ ನನಗೆ ಅದಕ್ಕೆ ಇಂಟ್ರೆಸ್ಟೇ ಇರಲಿಲ್ಲ ಅಂತಲೇ ಹೇಳಬೇಕು. ತುಂಬ ಆ್ಯಕ್ಸಿಡೆಂಟ್ಸ್ನ ನೋಡ್ಬಿಟ್ರಿ, ಇದಂತೂ ಭಯಂಕರ ಆ್ಯಕ್ಸಿಡೆಂಟ್ ಅಂತಲೇ ಹೇಳಬೇಕು. ನಾವಲ್ಲಿಂದ ಸೀದಾ ಹೋಗಿದ್ದು ಎಲ್ಲಿಗೆ ಅಂತ ಹೇಳಿದ್ರೆ ಮೇಲುಕೋಟೆಗೆ ಹೋದ್ವಿ. ಮೇಲುಕೋಟೆ ನಂಜುಂಡೇಶ್ವರ್ ಯಾವಾಗಲೂ ಹೋಗೋವಂಥ ಪ್ಲೇಸು. ಯಾಕೆ ಅಂದರೆ ಅಲ್ಲಿ ಸಿಕ್ಕಾಪಟ್ಟೆ ಫೋಟೋಶೂಟ್ಸ್ ಮಾಡಿಸ್ತಾ ಇರ್ತಾರೆ. ನಾವು ಹೋದಾಗ್ಲಂತೂ ಸುಮಾರು ಒಂದು 15ರಿಂದ 20 ಜೋಡಿ ನೋಡಿರ್ಬೋದು ನಾವು ಅಲ್ಲಿ ಫೋಟೋಶೂಟ್ಸ್ನ ಮಾಡಿಸ್ತಾ ಇದ್ದಿದ್ದು. ನಂಜುಂಡೇಶ್ವರ್ ಆಲ್ಮೋಸ್ಟ್ ಅಲ್ಲಿ ತಿಂಗಳಲ್ಲಿ ಒಂದು ಸತಿ ಆದರೂ ಈ ಸ್ಪಾಟಿಗೆ ವಿಸಿಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ತುಂಬಾ ನೀಟಾಗಿ ನಾವು ಅಲ್ಲಿ ಹೋಗ್ಬಿಟ್ಟು ಫೋಟೋಶೂಟ್ನ ಮಾಡ್ಕೊಂಡು ಬರ್ಬೋದು. ಏಕೆಂದರೆ ಅಲ್ಲಿ ಚಾರ್ಜಸ್ ಇಲ್ಲ. ಇನ್ನೊಂದು ನೀಟಾಗಿ ಫ್ರೀಯಾಗಿ ನಮಗೆ ಸಿಗೋ ಅಂಥದ್ದು. ಮತ್ತು ಲೈಟಿಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ಬೇಬಿ ಅಂತೂ ಯಾರ ಮಾತು ಕೇಳ್ದೇ ಅದ್ರ ಪಾಡಿಗೆ ಅದೇ ಮೆಟ್ಲತ್ತು ಬರ್ತಾಯಿತ್ತು. ನಮಗಂತೂ ಒಂಥರ ಖುಷಿ ಅಂತ ಅನ್ನಿಸ್ತು. ಮೇಲ್ಗಡೆ ಹೋಗಿದ್ವಿ, ಸಖತ್ತು ಖುಷಿ ಆಯಿತು. ನಾನು ಯಾವತ್ತೂ ಹೋಗೇ ಇರಲಿಲ್ಲ ಇಲ್ಲಿಗೆ. ಒಂದು ರೌಂಡು ನೋಡ್ತಾ ಇದ್ದರೆ ಕೆಳಗಡೆ ಇರೋ ಮರ ಗಿಡ ಮನೆ ಎಲ್ಲ ಚಿಕ್ಕ ಪುಟ್ಟು ಇದ್ರ ಥರ ಕಾಣಿಸ್ತಾಯಿತ್ತು. ನಾನಂತೂ ಫುಲ್ಲು ಖುಷಿ ಪಟ್ಬಿಟ್ನಪ್ಪ. ನಾನು ಯಾವತ್ತೂ ಹೋಗಿಲ್ಲದೆ ಇದ್ದರಿಂದ ಇದ್ದಿದ್ದು ಖುಷಿ ಆಗೋಯ್ತು ಅಂತಲೇ ಹೇಳ್ಬೋದು. ಕೋತಿಗಳಂತೂ ಸಿಕ್ಕದವರಿಗೆ ಅಡ್ಡ ಹಾಕಿ ಅವ್ರ ಕೈಯಲ್ಲಿ ಏನಿರುತ್ತೋ ಅದನ್ನು ಎಲ್ಲ ಕಿತ್ಕೊಂಡು ಅವರಿಗೆ ತಲೆಯಲ್ಲಿ ಹೂವು ಇದ್ದಿದ್ರು ಕೂಡ ಬಿಡ್ತಾ ಇರಲಿಲ್ಲ. ಅದನ್ನು ಕೂಡ ಎಳೆದು ಕಿತ್ತಾಕಿ ಎಲ್ಲ ಮಾಡ್ತಾಯಿದ್ವು. ಸಿಕ್ಕಾಪಟ್ಟೆ ಅಲ್ಲಿ ಓಡಾಡೋರಿಗೆ ಎಲ್ರಿಗೂ ತೊಂದರೆ ಕೊಡ್ತಾಯಿತ್ತು. ಅಯ್ಯೋ, 1-2 ಮಕ್ಳುಗಳಂತೂ ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ವು. ಅಷ್ಟೊಂದು ಹಿಂಸೆ ಕೊಟ್ಬಿಟ್ಟಿದ್ವು ಅವು ಕೋತಿಗಳು ಅವ್ರಿಗೆ. ಅಪ್ಪ ನಾನಂತೂ ಇಷ್ಟೊಂದು ಅಟ್ಯಾಕ್ ಮಾಡಿದ್ದು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ನಂಜುಂಡೇಶ್ವರ್ ಗದರಿದ್ರೆ ಹೆದರ್ಕೊಳ್ತಾರೆ, ಅಂದರೆ ಗಂಡಸರು ಗದರಬೇಕು. ನಾವು ಹೆಣ್ಮಕ್ಳು ಗದರಿದ್ರೆ ಅವಕ್ಕೆ ಧ್ವನಿ ಕೂಡ ಗೊತ್ತಾಗುತ್ತೆ. ಇವರಿಬ್ಬರು ನೋಡಿ ರೋಡ್ನ ಬ್ಲಾಕ್ ಮಾಡ್ಕೊಂಡು ಕೂತಿದ್ದಾರೆ. ದೇವಸ್ಥಾನದ ಎಂಟ್ರಿ ಇದು. ಒಳಗಡೆ ಹೋಗೋರು ಹೊರಗಡೆ ಬರೋರಿಗೆ ಇದು ಬ್ಲಾಕಿಂಗು. ನಾವಲ್ಲಿ ಮಂಗಳಾರತಿ ತೊಗೊಂಡು ಹೋಗಿ ವಾಪಸ್ ಬಂದ್ವಿ. ದೇವಸ್ಥಾನದಲ್ಲಿ ವ್ಲಾಗ್ ಮಾಡೋ ಹಾಗಿರಲಿಲ್ಲ, ಫೋಟೋ ಅದೆಲ್ಲ ತೊಗೊಳ್ಳೋ ಹಾಗಿರಲಿಲ್ಲ. ಅದರಿಂದ ವಾಪಸ್ ಬರ್ತಾಯಿದ್ದೀವಿ. ಸಿಕ್ಕಾಪಟ್ಟೆ ಅಲ್ಲಿ ಏನು ಕಲ್ಯಾಣಿ ಅಂತಾರಲ್ಲ ಆ ಥರದ್ದು, ಧನುಷ್ಕೋಟಿ, ಅಕ್ಕ ತಂಗಿ ಕೊಳ, ಆ ಥರದ್ದೆಲ್ಲ ತುಂಬ ಇರೋದ್ರಿಂದ ಅಲ್ಲಿ ಫೋಟೋಶೂಟ್ಸು ಜಾಸ್ತಿ ನಡೆಯುತ್ತೆ.
ಇಲ್ಲಿ ದೇವಸ್ಥಾನದಿಂದ ಭಾಳ ಬೇಗ ಬೇಗ ಕರ್ಕೊಂಡೋದ್ರು. ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀನಿ. ಇಲ್ಲಿ ಹೋಗ್ಬೇಕಾದ್ರೆ ಪೂತಿ ನರಸಿಂಹಾಚಾರ್ ಅವ್ರದ್ದು ಮನೆ ಇತ್ತಂತೆ. ಅವರು ವಿದ್ವಾಂಸರು, ಗೀತ ರಚನಾಕಾರರು, ಸಾಹಿತಿಗಳು. ಅವ್ರು ಯಾರಿಗೆ ಗೊತ್ತಿಲ್ಲ ಹೇಳಿ. ನಾವು ಅವ್ರ ಮನೇನ ನೋಡ್ಕೊಂಡು ಮುಂದಕ್ಕೆ ಹೋದ್ವಿ. ಇಲ್ಲಿ ಸಿಕ್ಕಾಪಟ್ಟೆ ಹಾಡುಗಳು, ಫಿಲಮು ಎಲ್ಲ ಶೂಟಿಂಗ್ ಮಾಡ್ತಾರೆ. ಈ ಟೈಮಿಗೆ ಹೋಗ್ಬೇಕು ಅಲ್ಲಿಗೆ ನೀವೊಂದು 5:30 to 6:30 ಒಳಗಡೆ ಹೋಗಬೇಕು. ಆವಾಗ ಅಲ್ಲಿ ಸೂರ್ಯ ಮುಳುಗ್ತಾ ಇರ್ತಾನೆ. ಇಲ್ಲಾಂದ್ರೆ ಮಾರ್ನಿಂಗ್ ಹೋಗಬೇಕು. ಸೂರ್ಯ ಹುಡ್ತಾ ಇರಬೇಕಾದ್ರೆ ಭಾವನಾ ಬಂದ್ರೆ ಚೆನ್ನಾಗಿರುತ್ತೆ. ನಂಜುಂಡೇಶ್ವರಿಗೆ ಇದನ್ನ ಒಂದು ದಿನದಲ್ಲಿ ಕಟ್ಟಿ ಮುಗಿಸಿದ್ರಂತೆ. ಬೆಳಕರಿಯೋಷ್ಟೊತ್ತಿಗೆ ದರ್ಶನ ಮಾಡಿದ ತಕ್ಷಣ ಕರ್ಕೊಂಡು ಹೊರಟರು. ಅಷ್ಟಕ್ಕೆ ಸ್ಟಾಪ್ ಮಾಡಿದಾರಂತೆ. ಪರ್ಫೆಕ್ಟ್ ಚೆನ್ನಾಗಿ ಹೇಳಿದ್ರೆ ಅಷ್ಟೇ ಚೆನ್ನಾಗಿ ಸೂರ್ಯ ಆಗ್ತಾನೆ ಮುಳುಗೋದಕ್ಕೆ ರೆಡಿ ಆಗ್ತಾ ಇದ್ದ. ಅಲ್ಲಿ ಮೆಟ್ಲ ಹತ್ತೋದಕ್ಕೆ ಜಗಳ ಆಡ್ತಾ ಇದ್ದಾರೆ. ನಾನು ಫಸ್ಟ್ ತಗೊಂಬಂದಿರಲಿಲ್ಲ. ಅಪ್ಪ ಇವರಿಬ್ರು ಜಗಳ ಬಿಡಿಸೋದೇ ಒಂದು ಟಾಮು ಒಂದು ಜರ್ರಿ, ಟಾಮ್ ಆ್ಯಂಡ್ ಜರ್ರಿ ಜಗಳ ನೋಡಿ ನೋಡಿ ಸಾಕಾಗೋಗಿದೆ. ಅಭಿನವ್ ಹೇಳ್ತಾ ಇದ್ದಾನೆ ಯಾರೋ NS ಅಂತ ಬರ್ದಿದ್ದಾರೆ ಅಂತ ಹೇಳ್ಬಿಟ್ಟು. ಎಷ್ಟು ಅಧ್ವಾನ ಮಾಡೋಕ್ಕಾಗೋಕ್ಕೆ ಸಾಧ್ಯನೋ ಅಷ್ಟು ಅಧ್ವಾನ ಮಾಡೋಕ್ಕೆ ಅಲ್ಲಿ ಮಾಡಿಬಿಟ್ಟಿದ್ದಾರೆ. ಬಂದವರು ವಾಟರ್ ಬಾಟ್ಲು ಬಿಸಾಕಿ ಏನೇನು ಮಾಡ್ಬೋದು. ಡೈಪರಿಂದ ಹಿಡ್ದು ಅಲ್ಲಿ ಬಿದ್ದಿದ್ವು. ನೀರಿಂದು ವಾಟ್ರ್ ಬಾಟ್ಲು, ಕುರ್ಕುರೆ ಪ್ಯಾಕೆಟು, ಲೇಸ್ ಪ್ಯಾಕೆಟು, ಅದು ಎಷ್ಟು ಬಿಸಾಕಿದ್ರು ಅಂತ ಹೇಳಿದ್ರೆ ಅಷ್ಟೊಂದು ಬಿದ್ದಿದ್ವು ಅಂತಲೇ ಹೇಳಬೇಕು. ಅಟ್ಲೀಸ್ಟ್ ಒಂದು ಕಲ್ಲು ಎತ್ತಿಡೋದಕ್ಕಂತೂ ನಮ್ಮ ಕೈಲಿ ಸಾಧ್ಯ ಇಲ್ಲ. ಗಲೀಜಂತೂ ಮಾಡಬಾರ್ದು. ಯಾರೋ NS ಅಂತ ಬರೆದು ಹೋಗಿದ್ದಾರೆ. ಅದನ್ನೆಲ್ಲ ಕೆತ್ತಿರೋದು ಆ ಪುಣ್ಯಾತ್ಮರೇನೋ ಅನ್ನೋಂಗೆ ಅವ್ರ ಹೆಸರುಗಳನ್ನ ಮಾತ್ರ ಅಲ್ಲಿ ಬರೆದು ಹೋಗಿದ್ದಾರೆ. ಎಷ್ಟು ಗಲೀಜು ಮಾಡೋಕ್ಕೆ ಸಾಧ್ಯನೋ ಅಷ್ಟೂ ಗಲೀಜು ಮಾಡಿಬಿಟ್ಟು ಅದನ್ನೆಲ್ಲ ಮೇಂಟೆನೆನ್ಸ್ ಇಲ್ದಂಗೆ ಮಾಡಿಬಿಟ್ಟು ಬಿಟ್ಬಿಟ್ಟು ಹೋಗ್ತಾರೆ. ಆದರೆ ಅದು ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅದೆಲ್ಲ ಮರ್ತೋಯ್ತು. ಮೇಲ್ಗಡೆ ಹತ್ತಿ ಹೋಗ್ಬೋದು. ಹತ್ತಿ ಹೋಗಿದ ತಕ್ಷಣ ಭಾಳ ಖುಷಿ ಆಯಿತು. ಇಲ್ಲಿ ನೋಡಿ ಫೋಟೋಗ್ರಾಫರ್, ಎಷ್ಟು ದೊಡ್ಡ ಫೋಟೋಗ್ರಾಫರ್ನ ನಮ್ಮ ಭಾವನ ಹೈಯರ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ಬಿಟ್ಟು. ನಾನಿದ್ದೀನಿ, ನಂಜುಂಡೇಶ್ವರಿ ಇದ್ದಾರೆ, ಅವ್ರು ಬೇಡ, ಅವನೇ ಬೇಕು ಫೋಟೋ ತೆಗೆಯೋದಕ್ಕೆ. ಎಷ್ಟು ದೊಡ್ಡ ದೊಡ್ಡ ಕಲ್ಲನ್ನ ಒಂದೇ ರಾತ್ರಿಲಿ ಇಷ್ಟನ್ನು ಮಾಡಿ ಫಿನಿಷ್ ಮಾಡಿದ್ದಾರೆ ನೋಡಿ. ಒಂದು ಮಿಸ್ಟ್ರಿ ಅಂತಲೇ ಹೇಳ್ಬೋದು. ಒಂದು ಕ್ರೇನ್ ಇಲ್ಲ, ಏನೇನು ಎಕ್ವಿಪ್ಮೆಂಟ್ಸ್ ಇಲ್ಲ, ಹೇಗೆ ಎತ್ತಿಟ್ಟಿರ್ಬೋದು ಅನ್ನೋದೇ ಒಂದು ದೊಡ್ಡ ಮಿಸ್ಟ್ರಿ ಥರ ಆಗಿ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು. ಆ ಸ್ಪಾಟಿಗೆ ಆ ಟೈಮಿಗೆ ಹೋದ್ರೇ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ನಂಜುಂಡೇಶ್ವರ್ ಕರ್ಕೊಂಡು ಹೋದರು. ತುಂಬಾ ಚೆನ್ನಾಗಿತ್ತು. ಆ ಟೈಮಿಗೆ ನಾವು ಅಲ್ಲಿ ಹೋದಾಗ ನೀಟಾಗಿ ಕಾಣಿಸ್ತಾಯಿತ್ತು. ಅವ್ರು ಅರ್ಜೆಂಟ್ ಮಾಡಿ ಕರ್ಕೊಂಡು ಹೋದಾಗ ನಮಗೆ ಗೊತ್ತಾಗಿರಲಿಲ್ಲ. ಯಾಕೆ ಅಂತ ಹೇಳ್ಬಿಟ್ಟು ಎಷ್ಟೊಂದು ಜೋಡಿಗಳಲ್ಲಿ ಫೋಟೋ ತೆಗೆಸ್ಕೊತಾ ಇದ್ವು ಗೊತ್ತಾ. ಸುಮಾರು ಜೋಡಿಗಳಲ್ಲಿ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ರೆಡಿಯಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವು. ಎಷ್ಟೊಂದು ಇದೇನದು ಕ್ಯಾಮ್ರಾಮನ್ನು, ಅವ್ರ ಜೊತೇಲಿ ಬಂದಿರೋರು, ಮೇಕಪ್ ಮಾಡೋರು, ಅವರು ಫ್ಯಾಮಿಲೀಸು, ಎಷ್ಟೊಂದು ಜನ ಅಲ್ಲಿ ಪಾಪ ಫೋಟೋಗೆ ಲೈಟಿಂಗೋಸ್ಕರ ಕಾಯ್ತಾಯಿದ್ರು. ನಾವು ಹೋಗಿ ಟೈಮು ಚೆನ್ನಾಗಿತ್ತು. ನಮ್ಗೆ ಒಳ್ಳೆ ಫೋಟೋಸ್ ಕೂಡ ಸಿಕ್ತು. ನಾವಂತೂ ತುಂಬಾ ಚೆನ್ನಾಗಿ ಓಡಾಡಿದ್ವಿ. 2 ಕಡೆನೂ ಇದೆ, 2 ಕಡೆನೂ ಹೋಗಿ ಬಂದ್ವಿ. ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳಿದೆ ನೋಡಿ. ಒಂದು ಕಲ್ಲಿಂದ ಇನ್ನೊಂದು ಕಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಇಟ್ಬಿಟ್ಟು ಮಾಡಿದ್ದಾರೆ. ಅದೊಂದು ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಎತ್ತಿಟ್ಟಿದ್ದಾರಪ್ಪ. ನನಗಂತೂ ಅದನ್ನು ನೋಡಿದ್ರೆ ಒಂಥರ ಖುಷಿ ಅಂತ ಅನ್ನಿಸ್ತು. ಎಷ್ಟು ಪಿಕ್ಚರಿಗೆ ಎಲ್ಲಿ ಶೂಟಿಂಗ್ ಆಗಿದೆಯೋ, ಎಷ್ಟು ಪಿಕ್ಚರ್ಗೆ ಎಲ್ಲಿ ಸಾಂಗ್ಸ್ ಆಗಿದೆಯೋ, ಎಷ್ಟು ಜನ ಮದುವೆ ಆಗೋರು ಇಲ್ಲಿಗೆ ಬಂದು ಫೋಟೋಶೂಟು, ಪ್ರೀ ವೆಡ್ಡಿಂಗ್ ಶೂಟು ಮಾಡ್ಕೊಂಡು ಹೋಗಿದ್ದಾರಪ್ಪ. ಭಾಳ ಚೆನ್ನಾಗಿರೋ ಅಂಥ ಪ್ಲೇಸ್ ಇದು. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇಲ್ಲದ ಬೇಡಿ ಅಂತ ಹೇಳಲ್ಲ. ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಎಷ್ಟು ದುಡ್ಡು ಕೊಟ್ಟರೆ ಈ ಥರ ಲೈಟಿಂಗ್ಸ್ ಇರೋ ಅಂಥ ಒಂದು ಇದು ಸಿಗುತ್ತೆ ನಿಮಗೆ, ಬ್ಯಾಕ್ಗ್ರೌಂಡ್ ಸಿಗುತ್ತೆ, ಲೈಟ್ ಸಿಗುತ್ತೆ ಹೇಳಿ. ಅದಕ್ಕೋಸ್ಕರ ಅಂತಲೇ ಜನ ಇಲ್ಲಿಗೆ ಬಂದು ವೀಡಿಯೋ ಮಾಡಿಕೊಂಡು ಹೋಗೋದು ಅಂತ ಅನಿಸುತ್ತೆ ನನಗೇನೋ. ನಂಜುಂಡೇಶ್ವರ್ ಹೇಳ್ತಾಯಿದ್ರು ಯಾವುದೇ ಸೀಸನಲ್ಲಿ ಬರಲಿ ಇಲ್ಲಿ ಫೋಟೋಶೂಟ್ಸ್ ನಡೀತಾ ಇರುತ್ತಂತೆ. ಅಂದರೆ ಇವಾಗ ಈ ಶೂನ್ಯ ಮಾಸದಲ್ಲೆಲ್ಲ ಮದುವೆ ಇರಲ್ಲ ನೋಡಿ, ಹಂಗಾದ್ರೂ ಅಲ್ಲಿ ಶೂಟಿಂಗ್ಸ್ ನಡೀತಾ ಇರುತ್ತಂತೆ. ಯಾವುದೇ ಟೈಮಲ್ಲಿ ಬಂದ್ರೂ ಇಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ ಅಂತ ಹೇಳಿದ್ರು. ನಾವಲ್ಲೊಂದಷ್ಟು ಚಂದದ ಫೋಟೋಸು ವೀಡಿಯೋಸು ತೊಗೊಂಡು ವಾಪಸ್ ಹೋದರೆ ಅಲ್ಲಿ ಆ ದೇವಸ್ಥಾನದ ಹತ್ರ ಇನ್ನೂ ಒಂದು ಕಲ್ಯಾಣಿ ಇದೆಯಂತೆ. ಆ ಕಲ್ಯಾಣಿ ಹತ್ರ ಸುಮಾರು ಫೋಟೋಶೂಟ್ಸ್ ನಡೀತಾ ಇದ್ವು. ಇದನ್ನು ಆ ಟೈಮ್ ಆದಮೇಲೆ ನೋಡ್ಬೋದು. ಆದರೆ ಅದು ಟೈಮ್ ಆಗೋದ್ರೆ ಸೂರ್ಯ ಮುಳುಗಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ನಂಜುಂಡೇಶ್ವರ್ ಹೇಳಿದರು. ನಾವಲ್ಲಿಂದ ಸೀದಾ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಲ್ಲೇನು ಗಲೀಜೇನಿರಲಿಲ್ಲ, ಸ್ವಲ್ಪ ಮೇಂಟೈನ್ ಎಲ್ಲ ಮಾಡಿದರು.
ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನಾನಂತೂ ಇದನ್ನು ನೋಡಿ ಒಂಥರ ಕಳೆದೋದೆ ಅಂತಲೇ ಹೇಳಬೇಕು. ಸಖತ್ತಾಗಿತ್ತು ಸ್ಪಾಟ್ ಮಾತ್ರ. ಇಲ್ಲೂ ಬೇಕಾದಷ್ಟು ಫೋಟೋಶೂಟ್ಸ್ ನಡೀತಾ ಇದ್ವು. ಭಾವನಾ, ನಾನು, ನಂಜುಂಡೇಶ್ವರಿ ಎಲ್ಲನೂ ಅಲ್ಲಿ ಕೂತ್ಕೊಂಡು ಎಷ್ಟೊತ್ತು ಕೂತಿದ್ವಿ ಅಂದರೆ ಒಂದು ಹಾಫ್ ಆನ್ ಅವರ್ ಕೂತಿದ್ವಿ. ಹಾಫ್ ಆನ್ ಅವರ್ ಕೂತಿದ್ದಷ್ಟು ಬೇಜಾರಾಗಲಿಲ್ಲ. ಏನಾದರೂ ತೊಗೊಂಡೋಗ್ಬೇಕಾಗಿತ್ತು. ಅಲ್ಲಿ ಸಿಕ್ಕಾಪಟ್ಟೆ ಮೀನುಗಳಿತ್ತು, ಅಲ್ಲಿ ಊಟ ಹಾಕ್ಬೋದಾಗಿತ್ತು. ಆದರೆ ನಾವೇನು ತೊಗೊಂಡು ಹೋಗಿರಲಿಲ್ಲ. ಸುಮ್ಮನೆ ಹಾಗೆ ಹೋದ್ವಿ, ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಕಲ್ಯಾಣಿ ಒಳಗಡೆ ಕಾಲೆಲ್ಲ ಇಟ್ಕೊಂಡು ಕೂತ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೆಲ್ಲ ಪ್ಲೇಸ್ ಎಲ್ಲ ನೋಡಿ ಎಂಜಾಯ್ ಮಾಡಿದ್ವಿ. ಯಾರಾದರೂ ಹೋದರೆ ಮೇಲ್ಕೋಟೆಗೆ ವಿಸಿಟ್ ಮಾಡಿ ಇದೊಂದು ಸತಿ ಕಲ್ಯಾಣಿನ. ತುಂಬಾ ಚೆನ್ನಾಗಿರುತ್ತೆ. ಅಕ್ಕ ತಂಗಿ ಕೊಳ ಇದೆ, ಅಲ್ಲೂ ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ ಫೋಟೋಸು ಎಷ್ಟೊಂದು ಕಡೆ ಫೋಟೋಶೂಟ್ ನಡೀತಾ ಇತ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ದೂರ ಇದ್ದಿದ್ದಕ್ಕೆ ತೋರಿಸ್ದೆ. ಅಲ್ಲೆಲ್ಲ ಹತ್ತಿರ ಇದ್ರಲ್ಲ, ಮೇ ಬಿ ಅವರಿಗೂ ಒಂಥರ ಮುಜುಗರ ಅನಿಸುತ್ತೆ, ಅದಕ್ಕೆ ನಾನು ತೋರಿಸಲಿಲ್ಲ. ಇಲ್ಲೆಲ್ಲ ತುಂಬ ದೂರ ಇದ್ದಿದ್ದರಿಂದ ತೋರಿಸ್ತಿದ್ದೀನಿ. ಆ ಟೈಮಿಂಗೋಸ್ಕರ ಕಾದ್ಕೊಂಡು ಪಾಪ ಅಲ್ಲಿ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾರೆ. ಈ ತಾತ ಅಂತೂ ಭಲೇ ಇರಿಟೇಟ್ ಮಾಡಿಬಿಟ್ರಪ್ಪ. ಅಲ್ಲಿದ್ದಿದ್ದು ನೀರು ತೆಗೆದು ಹಾಕೋಕ್ಕೆ ಅಂತ ಬಂದು ಇನ್ನು ನಂಜುಂಡೇಶ್ವರ ರೇಗಾಡೋದು ಒಂದು ಬಾಕಿ ಇತ್ತು. ಅಭಿನವ್ಗಂತೂ ಫುಲ್ಲು ಬೇಜಾರಾಗೋಯ್ತು ಅಂತಲೇ ಹೇಳಬೇಕು. ಸುಮ್ಮನೆ ದುಡ್ಡು ಕೊಡಲಿ ಅಂತ ಹೇಳಿಬಿಟ್ಟು, ಆ್ಯಕ್ಚುಲಿ ಇವಾಗ ಗೂಗಲ್ ಪೇ, ಫೋನ್ಪೇ ಎಲ್ಲ ಬಂದಿರೋದಕ್ಕೆ ನಾವು ಕ್ಯಾಶ್ ಇಟ್ಕೊಂಡೇ ಓಡಾಡಲ್ಲ. ಆದರೆ ಆ ತಾತ ಸಿಕ್ಕಾಪಟ್ಟೆ ಇರಿಟೇಟ್ ಮಾಡಿಬಿಟ್ರು. ಅಲ್ಲಿ ಯಾರೂ ದುಡ್ಡು ತೊಗೊಂಡು ಬಂದಿರಲಿಲ್ಲ, ಸುಮ್ಮನೆ ಬರೋದು, ಏನೇನೋ ಕತೆ ಹೇಳೋದು. ನನ್ನ ಮಗಳು ಹಂಗಿದ್ದಾಳೆ, ಪೊಲೀಸು, ನನ್ನ ಮಗ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಭಾಳ ಇರಿಟೇಟ್ ಮಾಡಿಬಿಟ್ರು ಅಂತಲೇ ಹೇಳಬೇಕು. ಅಲ್ಲಿಂದ ಡೈರೆಕ್ಟ್ ನೈಟ್ ಆಗಿತ್ತು ನಾವು ಬರೋ ಅಷ್ಟೊತ್ತಿಗೆ. ಇಲ್ಲಿ ಮೈಸೂರಲ್ಲಿ ಊಟ ಮಾಡಿದ್ವಿ. ದಯವಿಟ್ಟು ಇವಾಗ ತೋರಿಸಿದ್ದೀನಿ, ಹೋಟ್ಲ್ ಹೆಸರು ಹೇಳ್ತಾ ಇಲ್ಲ. ನಿಜವಾಗ್ಲೂ ಊಟ ಚೆನ್ನಾಗಿರಲಿಲ್ಲ ಅಂತಲೇ ಹೇಳಬೇಕು. ನೋಡೋದಕ್ಕೆ ಮಾತ್ರ ಚೆನ್ನಾಗಿದೆ, ಹೆಲ್ತಿಗಂತೂ ಭಾಳ ಕೆಟ್ಟದಾಯಿತು. 2-3 ದಿವಸ ಹುಷಾರಿಲ್ದಂಗಾಗಿತ್ತು. ಯಾರಾದರೂ ಹೋಗೋರಿದ್ದರೆ ಮೈಸೂರು ಊಟಿಂದ ಬರಬೇಕಾದ್ರೆ ದಯವಿಟ್ಟು ಈ ಹೋಟ್ಲಲ್ಲಿ ಊಟ ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಬಾಯ್ ಬಾಯ್.